ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಮನೋಜನ್ ಆಫೀಸಲ್ಲಿ ರೋಹಿಣಿ ಮತ್ತೆ ಪಾರ್ಕ್ ಫ್ರೆಂಡ್ ಇಬ್ರು ಕೂಡ ಕೂತ್ಕೊಂಡಿರುವಾಗ, ಸೀನಾ ಬ್ರೋ, ನಾವು ಮೊನ್ನೆ ಆ್ಯಕ್ಟ್ ಮಾಡಿದ್ವಲ್ಲ ಆ್ಯಡು, ಅದರಿಂದ ಒಂದೆರಡು ಆರ್ಡರ್ ಬಂದಿದೆ ಅಷ್ಟೇನೆ, ಆಮೇಲೆ ಆರ್ಡ್ರೇ ಬರಲಿಲ್ವಲ್ಲ, ಯಾಕೆ ನೀವು ಸರಿಯಾಗಿ ಪ್ರಮೋಟ್ ಮಾಡಲಿಲ್ವಾ ಅಂತ ಹೇಳಿ ಮನೋಜ ಕೇಳ್ತಿರುವಾಗ, ಬ್ರೋ ಬರೋ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ನಾನು ಇದನ್ನ ಅಪ್ಲೋಡ್ ಮಾಡಾಗಿದೆ ಅಂತ ಹೇಳಿ ಸೀನಾ ಹೇಳ್ತಿರುವಾಗ, ಹಾಗಿದ್ಮೇಲೆ ಆರ್ಡರ್ ಬಂದೇ ಇಲ್ವಲ್ಲ ಅಂತ ಹೇಳಿ ಮನೋಜ ಕೇಳ್ತಾನೆ. ಆರ್ಡರ್ ಎಲ್ಲ ಇರಲಿ ಬ್ರೋ, ಅದಕ್ಕೆ ಸರಿಯಾಗಿ ವ್ಯೂಸ್ ಕೂಡ ಬಂದಿಲ್ಲ, ಅದಕ್ಕೆ ನಾನು ಮೊದಲೇ ಹೇಳಿದೆ ಇದಕ್ಕೆ ಯಾವುದಾದ್ರೂ ಒಳ್ಳೆ ಆಕ್ಟರ್ಗಳನ್ನ ಕರೆಸಿ ಮಾಡೋಣ ಅಂತ. ಅವ್ರ ಮುಖಕ್ಕಾದ್ರೂ ಎಲ್ಲರೂ ಬಂದು ಆ್ಯಡ್ನ ನೋಡಿರೋರು ಅಂತ ಹೇಳಿ ಸೀನಾ ಹೇಳ್ತಿರುವಾಗ, ಹಾಗಾದ್ರೆ ನನ್ನ ಮುಖಕ್ಕೆಲ್ಲ ಆರ್ಡರ್ ಬರೋದಿಲ್ವಾ ಅಂತ ಹೇಳಿ ಮನೋಜ ಹೇಳ್ತಾನೆ. ಎಲ್ಲರೂ ಚೆನ್ನಾಗಿ ಬೈದು ಕಾಮೆಂಟ್ ಹಾಕಿದ್ದಾರೆ, ಬೇಕಾದ್ರೆ ಅದನ್ನ ಓದ್ಲಾ ಅಂತ ಹೇಳಿ ಸೀನಾ ಕೇಳಿದಾಗ, ಬೇಡ ಬಿಡಿ ಅಂತ ಹೇಳಿ ಮನೋಜ ಹೇಳ್ತಾನೆ. ಅಷ್ಟರಲ್ಲಿ ಛಾಯಾ ಬಂದು, ಬಾಸ್ ಈ ಮಂತ್ ರಿಪೋರ್ಟ್ ಕೇಳಿದ್ರಲ್ಲ ತಗೊಳ್ಳಿ ಅಂತ ಹೇಳಿ ಮನೋಜನ್ ಕೈ ಕೊಟ್ಟಾಗ, ಆ ಸ್ಟೇಟ್ಮೆಂಟ್ನ ನೋಡಿ ಮನೋಜನ್ಗೆ ಶಾಕ್ ಆಗುತ್ತೆ. ಏನಿದು, ಕಂಪನಿ ಅಕೌಂಟಲ್ಲಿ ಬರೀ 15,000 ಬ್ಯಾಲೆನ್ಸ್ ಇದೆ ಅಷ್ಟೇ ಅಂತ ಹೇಳಿ ಮನೋಜ ಕೇಳ್ತಿರುವಾಗ, ಹೌದು ಸರ್, ನೀವು ಈ ತಿಂಗಳು ಓವರ್ ಆಗಿ ಡ್ರಾಫ್ಟ್ ಮಾಡಿ ಎಕ್ಸ್ಟ್ರಾ ಅಮೌಂಟ್ನ ಸ್ಪೆಂಡ್ ಮಾಡಿದ್ದೀರಾ, ಲೋನ್ ಬೇರೆ ತಗೊಂಡಿದ್ದೀರಾ, ಆಫೀಸ್ ಸ್ಟಾಫು, ಎಕ್ವಿಪ್ಮೆಂಟ್ಸು ಅಂತ ಎಲ್ಲದಕ್ಕೂ ತುಂಬಾನೇ ಖರ್ಚಾಗಿದೆ, ಕಂಪ್ಲೀಟ್ ಆಗಿ 32 ಲಕ್ಷ ರೂಪಾಯಿ ಖರ್ಚಾಗಿದೆ ಅಂತ ಹೇಳಿ ಛಾಯಾ ಹೇಳ್ತಿರುವಾಗ, ಏನು 32 ಲಕ್ಷನ ಅಂತ ಹೇಳಿ ರೋಹಿಣಿ ಶಾಕ್ ಆಗ್ತಾಳೆ. ಹೌದು ಮ್ಯಾಮ್, ಖರ್ಚೆಲ್ಲ ಹೋಗಿ ಇವಾಗ ಬ್ಯಾಲೆನ್ಸ್ ಅಂತ 15,000 ರೂಪಾಯಿ ಉಳಿದಿದೆ ಅಷ್ಟೇನೆ ಅಂತ ಹೇಳಿ ಛಾಯಾ ಹೇಳ್ತಾಳೆ. ಆ ಅಡ್ವಾನ್ಸ್ ದುಡ್ಡು ಬಂತಲ್ಲ ಅದೇನಾಯ್ತು ಅಂತ ಹೇಳಿ ಮನೋಜ ಕೇಳ್ತಿರುವಾಗ, ಸರ್ ಬಿಲ್ಡರ್ ಕೊಟ್ಟಿರೋ ಅಡ್ವಾನ್ಸು ಬರೀ 10 ಲಕ್ಷ ಮಾತ್ರನೇ, ನಾವು ಈ ಆಫೀಸ್ಗೆ ಅಡ್ವಾನ್ಸ್ ಕೊಟ್ಟಿದ್ದು, ಫರ್ನಿಚರ್ ತಗೊಂಡಿದ್ದು, ಆಮೇಲೆ ಡೈಲಿ ಎಕ್ಸ್ಪೆನ್ಸಸ್ ಅಂತ ಇದೆಲ್ಲ ಸೇರಿ 30 ಲಕ್ಷ ರೂಪಾಯಿ ಆಗಿದೆ ಸರ್, ಅದು ಸಾಲ ಬೇರೆ ಇದೆ ಸರ್ ಅಂತ ಹೇಳಿ ಛಾಯಾ ಹೇಳ್ತಿರುವಾಗ, ಏನ್ ರೋಹಿಣಿ ಇದು ದಿಢೀರ್ ಅಂತ 30 ಲಕ್ಷ ರೂಪಾಯಿ ಸಾಲ ಮಾಡ್ಬಿಟ್ಟಿದೀವ ನಾವು ಅಂತ ಹೇಳಿ ಮನೋಜ ಕೇಳ್ತಿರುವಾಗ, ನಾನು ಆವಾಗಲೇ ಹೇಳಿಲ್ವ ಮನೋಜ್, ಈ ಆಫೀಸ್ ಎಲ್ಲ ಬೇಡ ಅಂತ, ನೀವೆಲ್ಲಿ ಕೇಳ್ತೀರಾ ಹೇಳಿ, ಇದೊಂದು ಆಫೀಸು ಅಂತ ಮತ್ತೆ ಹೊಸ ಸ್ಟಾಫ್ಗಳನ್ನ ಬೇರೆ ಸೇರಿಸ್ಕೊಂಡಿದ್ದೀರಾ, ನಿಮ್ಮ ಫ್ರೆಂಡ್ಗೆ ಕೆಲಸ ಕೊಟ್ಟು ಜೊತೆಲೇ ಇಟ್ಕೊಂಡಿದ್ದೀರಾ, ಅದು ಸಾಲದು ಅಂತ ಅದು ಇದು ಅಂತ ಆಫೀಸ್ಗೆ ಏನೇನೋ ತಗೋತಾನೆ ಇದ್ದೀರಾ, ದೊಡ್ಡದಾಗಿ ಕಾರ್ಪೊರೇಟ್ ಕಂಪನಿಯಾಗಿ ಬದಲಾಯಿಸ್ತೀನಿ ಅಂತ ಹೇಳಿ ಇವಾಗ ಸಾಲ್ಗಾರನಾಗಿ ನಿಂತಿದ್ದೀರಾ ಅಂತ ಹೇಳಿ ರೋಹಿಣಿ ಬೈತಿರುವಾಗ, ಸಿಸ್ಟರ್ ಇದೆಲ್ಲ ಒಂದು ಫ್ಯೂಚರ್ ಇನ್ವೆಸ್ಟ್ಮೆಂಟ್ ತಾನೆ ಅಂತ ಹೇಳಿ ಸೀನಾ ಕೇಳ್ತಾನೆ. ಆಗ ರೋಹಿಣಿ ಸೀನಾನೇ ಗುರಾಯಿಸ್ತಿರುವಾಗ ಸೀನಾ ಏನೋ ಮಾತಾಡದೆ ಸೈಲೆಂಟ್ ಆಗ್ಬಿಡ್ತಾನೆ. ಹೌದು ಮ್ಯಾಮ್, ನಮ್ಮ ಆಫೀಸ್ ಚೆನ್ನಾಗಿದ್ರೆ ಅಲ್ವಾ ಕ್ಲೈಂಟ್ಸ್ ಎಲ್ಲ ಬಂದು ನೋಡಿ ನಮ್ಗೆ ಆರ್ಡರ್ ಕೊಡೋದು, ಈಗಿನ ಕಾಲದಲ್ಲಿ ಇದೆಲ್ಲ ಮಾಡಿದ್ರೇ ಜನ ನಮ್ಮ ಮೇಲೆ ನಂಬಿಕೆ ಇಡೋದು ಅಂತ ಹೇಳಿ ಛಾಯಾ ಹೇಳ್ತಾಳೆ. ಅದೇನೋ ಸರಿ, ಇವಾಗ ಸಾಲ ಜಾಸ್ತಿ ಆಗಿದೆಯಲ್ಲ ಇದಕ್ಕೇನು ಮಾಡೋದು ಅಂತ ಹೇಳಿ ರೋಹಿಣಿ ಕೇಳ್ತಾಳೆ. ನೀವೇನು ತಲೆ ಕೆಡಿಸ್ಕೋಬೇಡಿ ಮ್ಯಾಮ್, ಇನ್ನೂ ಹೆಚ್ಚು ಆರ್ಡರ್ ಎಲ್ಲ ಬರುತ್ತೆ ಅಂತ ಹೇಳಿ ಛಾಯಾ ಹೇಳ್ತಿರುವಾಗ, ಓ ಹೌದಾ, ಹಾಗಾದ್ರೆ ಈ ತಿಂಗಳು ಲೋನ್ನ ಯಾರು ಕಟ್ತಾರೆ ಹೇಳೋದು ನೋಡು, ಕಟ್ಟೋದಕ್ಕೆ ಅಲ್ಲಿ ದುಡ್ಡೇ ಇಲ್ಲ ಅಂತ ಹೇಳಿ ರೋಹಿಣಿ ಹೇಳ್ತಿರುವಾಗ, ರೋಹಿಣಿ ನಾನು ಪ್ಲಾನ್ ಮಾಡಿದೆ ಅಂತಂದ್ರೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿರೋದಿಲ್ವಾ ಹೇಳು, ಒಂದು ಕೆಲಸ ಮಾಡು, ನೀನು ಆ ಬಿಲ್ಡರ್ಗೆ ಫೋನ್ ಮಾಡಿ ನೆಕ್ಸ್ಟ್ ಪೇಮೆಂಟ್ನ ಕೇಳು ಅಂತ ಹೇಳಿ ಮನೋಜ ಹೇಳ್ತಾನೆ. ಆಗ ರೋಹಿಣಿ ಆ ಬಿಲ್ಡರ್ಗೆ ಕಾಲ್ ಮಾಡಿದಾಗ ಅವರು ಕಾಲ್ ರಿಸೀವ್ ಮಾಡ್ತಿರೋದಿಲ್ಲ. ಯಾಕೆ ಏನಾಯ್ತು ರೋಹಿಣಿ ಅಂತ ಹೇಳಿ ಮನೋಜ ಕೇಳ್ತಿರುವಾಗ, ಅವ್ರು ಕಾಲ್ ರಿಸೀವ್ ಮಾಡ್ತಿಲ್ಲ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಯಾವುದಾದ್ರೂ ಮೀಟಿಂಗಲ್ಲಿ ಇರ್ಬೋದು, ಸ್ವಲ್ಪ ಹೊತ್ತು ಬಿಟ್ಟು ಫೋನ್ ಮಾಡು ಅಂತ ಹೇಳಿ ಮನೋಜ ಹೇಳ್ತಿರುವಾಗ, ಸರಿ ಆಯ್ತು ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಅಷ್ಟೊತ್ತಿಗೆ ಅಲ್ಲಿಗೆ ಮನೋಜನ್ ಹುಡ್ಕೊಂಡು ಪೊಲೀಸರು ಬರ್ತಾರೆ. ಪೊಲೀಸ್ ಅವ್ರನ್ನ ನೋಡ್ತಿದ್ದಂಗೆನೆ ರೋಹಿಣಿ, ಸೀನಾ, ಛಾಯಾ 3 ಜನನು ಶಾಕ್ ಆಗ್ತಾರೆ. ಮಿಸ್ಟರ್ ಮನೋಜ್ ನೀವೇನಾ ಅಂತ ಹೇಳಿ ಇನ್ಸ್ಪೆಕ್ಟರ್ ಕೇಳ್ತಿರುವಾಗ, ಸರ್ ಅದು ನಾನೇನೆ ಅಂತ ಹೇಳಿ ಮನೋಜ ಹೇಳ್ತಾನೆ. ಸರ್ ನಿಮ್ಮ ಮನೇಲಿ ಹುಡುಗ ಇದ್ದಾನಲ್ಲ ಕ್ರಿಶ್ ಅಂತ, ಅವ್ನ ಕಿಡ್ನಾಪ್ ಕೇಸ್ನ ನಾನೇ ಹ್ಯಾಂಡಲ್ ಮಾಡ್ತಾ ಇರೋದು, ಇಬ್ಬರು ಗೂಂಡಾಗಳನ್ನ ಟ್ರಾಫಿಕ್ ಪೊಲೀಸರು ಹಿಡ್ಕೊಂಡಿದ್ದಾರೆ, ಗ್ಯಾಂಗ್ ಅಲ್ಲಿ ಮೇನ್ ಆಗಿರೋ ವ್ಯಕ್ತಿ ಅವತ್ತು ತಪ್ಪಿಸ್ಕೊಂಡಿದ್ದ, ಅವನನ್ನ ಇವತ್ತು ಹಿಡ್ದಾಕಿದೀವಿ ಅಂತ ಹೇಳಿ ಇನ್ಸ್ಪೆಕ್ಟರ್ ಹೇಳ್ತಿರುವಾಗ, ಅದನ್ನ ಕೇಳಿ ರೋಹಿಣಿಗೆ ಶಾಕ್ ಆಗುತ್ತೆ. ಅದಕ್ಕೆ ನಿಮ್ಮ ಕಡೆಯಿಂದ ಒಂದು ಕಂಪ್ಲೇಂಟ್ ಬರ್ಕೊಡ್ಬೇಕು ಅಂತ ಹೇಳಿ ಇನ್ಸ್ಪೆಕ್ಟರ್ ಹೇಳಿದಾಗ, ಅದಕ್ಕೇನು ಸರ್, ಖಂಡಿತ ಬರ್ಕೊಡ್ತೀನಿ, ಛಾಯಾ ಕಂಪ್ಲೇಂಟ್ ಕೊಡೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಬರ್ಕೊಂಡು ಬನ್ನಿ, ನಾನು ಸೈನ್ ಮಾಡ್ತೀನಿ ಅಂತ ಹೇಳಿ ಮನೋಜ ಹೇಳ್ತಾನೆ. ಸರಿ ಆಯ್ತು ಅಂತ ಹೇಳಿ ಛಾಯಾ ಅಲ್ಲಿಂದ ಹೋದಾಗ, ಸರ್ ಇದಕ್ಕೆಲ್ಲ ಮಾಸ್ಟರ್ ಮೈಂಡು ದಿನೇಶ ಅನ್ನೋನು ಅಂತ ಹೇಳಿ ಇನ್ಸ್ಪೆಕ್ಟರ್ ಹೇಳ್ತಿದ್ದಂಗೆನೆ ಅದನ್ನ ಕೇಳಿ ರೋಹಿಣಿಗೆ ಭಯ ಆಗುತ್ತೆ. ಅವನು ಇದಕ್ಕೂ ಮುಂಚೆ ಒಬ್ರು VIP ಲೇಡಿ ಹತ್ರ PA ಆಗಿ ವರ್ಕ್ ಮಾಡ್ತಿದ್ದಂತೆ, ಅವ್ರ ಹತ್ರ ಹೋಗಿ ಮಾತಾಡಿದ್ದಕ್ಕೆ ಅವ್ನ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಅವ್ರು ಹೇಳಿದ್ರು, ಯಾವುದೋ ಹುಡುಗಿ ಜೊತೆ ಅವ್ನು ತಪ್ಪಾಗಿ ನಡ್ಕೊಂಡಿದ್ದಂತೆ, ಅದಕ್ಕೆ ಅವನನ್ನ ಕೆಲಸದಿಂದ ತೆಗ್ದಾಕಿದ್ರಂತೆ, ಆಮೇಲೆ ಸರಿಯಾಗಿ ಅವನು ಯಾವ ಕೆಲಸಕ್ಕೂ ಹೋಗೋದಿಲ್ಲ ಅಂತ ಗೊತ್ತಾಯ್ತು, ಒಂದು ವಯಸ್ಸಾಗಿರೋ ಅಜ್ಜಿ ಮೇಲೆ ಬೇರೆ ಅವನು ಗಾಡಿ ಹಚ್ಚಿದಂತೆ ಸರ್, ಆ ಕೇಸ್ ಮೇಲೆ ಅವ್ನು ಸ್ವಲ್ಪ ದಿವಸ ಜೈಲಲ್ಲಿ ಕೂಡ ಇದ್ದಂತೆ, ಇಷ್ಟು ಲೀಡ್ ಸಿಕ್ಕಿದೆ ಸರ್ ನಮ್ಗೆ, ಇದನ್ನ ಇಟ್ಕೊಂಡೆ ಅವ್ನು ಇವಾಗ ಈ ಕಿಡ್ನಾಪ್ ಮಾಡಿರೋದು ಅಂತ ಹೇಳಿ ಇನ್ಸ್ಪೆಕ್ಟರ್ ಹೇಳ್ತಿರುವಾಗ, ತಪ್ಪು ಮಾಡಿ ಜೈಲ್ಗೆ ಹೋಗಿ ಬದಲಾಗ್ತಾರೆ ಅಂತ ಅನ್ಕೊಂಡಿದ್ದೆ, ಕೆಲವರು ಜೈಲ್ಗೆ ಹೋದ್ಮೇಲೆ ಇನ್ನೂ ತಪ್ಪು ಮಾಡೋದನ್ನ ಕಲಿತಾರೆ ಅಂತ ಅನ್ಸುತ್ತೆ ಅಂತ ಹೇಳಿ ಸೀನಾ ಹೇಳ್ತಿರ್ತಾನೆ. ಅದು ಹೇಗೆ ಸರ್, ನಮ್ಮನೆ ಹುಡುಗನ್ನ ಕಿಡ್ನಾಪ್ ಮಾಡಿ ನನ್ನ ಹತ್ರನೇ ದುಡ್ಡಿಗೆ ಡಿಮ್ಯಾಂಡ್ ಮಾಡ್ದ ಅಂತ ಹೇಳಿ ಮನೋಜ ಕೇಳ್ತಿರುವಾಗ, ಅವನನ್ನ ವಿಚಾರಣೆ ಮಾಡಿದೀವಿ ಸರ್, ಆದ್ರೆ ಅವನು ಹೇಳುವಂತ ಪರಿಸ್ಥಿತಿಲೇ ಇಲ್ಲ ಅಂತ ಹೇಳಿ ಇನ್ಸ್ಪೆಕ್ಟರ್ ಹೇಳ್ತಿರುವಾಗ, ಯಾಕೆ ಸರ್ ಅಂತ ಮನೋಜ ಕೇಳ್ತಾನೆ. ಅವನನ್ನ ಹಿಡಿಯೋದಕ್ಕೆ ಅಂತ ನಾವು ಹೋದಾಗ ಅವನು ನಮ್ಮಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ನೋಡ್ದ, ಅವ್ನು ನೋಡ್ಬೇಕಾದ್ರೆ ಎದುರುಗಡೆಯಿಂದ ಬರುವಂತ ಗಾಡಿಗೆ ಡಿಕ್ಕಿ ಹೊಡೆದು ಅವ್ನ ತಲೆಗೆ ಏಟಾಗಿದೆ, ತಲೆಗೆ ಏಟಾಗಿರೋದ್ರಿಂದ ಈಗ ರೀಸೆಂಟ್ ಆಗಿ ನಡೆದಿರೋ ತುಂಬಾ ವಿಷಯಗಳನ್ನ ಅವ್ನು ಮರ್ತೋಗಿದ್ದಾನೆ ಅಂತ ಹೇಳಿ ಇನ್ಸ್ಪೆಕ್ಟರ್ ಹೇಳ್ತಿದ್ದಂಗೆನೆ ಅದನ್ನ ಕೇಳಿ ರೋಹಿಣಿಗೆ ಖುಷಿ ಆಗುತ್ತೆ. ಸರ್ ಹಾಗಾದ್ರೆ ಅವ್ನಿಗೆ ಹಳೇದು ಯಾವ್ದು ನೆನಪಿಲ್ವಾ ಅಂತ ಹೇಳಿ ರೋಹಿಣಿ ಕೇಳ್ತಿರುವಾಗ, ಇಲ್ಲ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಅದರಿಂದ ರೋಹಿಣಿಗೆ ಸಮಾಧಾನ ಆಗುತ್ತೆ.
ಆದರೆ ಒಂದೇ ಒಂದು ಹೆಸರನ್ನ ಮಾತ್ರ ಪದೇ ಪದೇ ಹೇಳ್ತಾನೆ ಇದ್ದಾನೆ ಅವನು ಅಂತ ಹೇಳಿ ಇನ್ಸ್ಪೆಕ್ಟರ್ ಹೇಳ್ತಿರುವಾಗ ಯಾವ ಹೆಸರು ಅದು ಅಂತ ಹೇಳಿ ಮನೋಜ ಕೇಳ್ತಾನೆ. ಕಲ್ಯಾಣಿ ಅಂತ ಸರ್ ಅಂತ ಇನ್ಸ್ಪೆಕ್ಟರ್ ಹೇಳ್ತಿದ್ದಂಗೆನೆ ಅದನ್ನ ಕೇಳಿ ರೋಹಿಣಿಗೆ ಶಾಕ್ ಆಗುತ್ತೆ. ನಂತರ ಹೌದು ಸರ್, ಕಲ್ಯಾಣಿ ಅನ್ನೋ ಹೆಸರನ್ನ ಮತ್ತೆ ಮತ್ತೆ ಅವ್ನು ಹೇಳ್ತಾನೆ ಇದ್ದಾನೆ ಅಂತ ಹೇಳಿ ಇನ್ಸ್ಪೆಕ್ಟರ್ ಹೇಳ್ತಿರುವಾಗ ಅದನ್ನ ಕೇಳಿ ಮನೋಜನ್ಗೆ ಕೂಡ ಶಾಕ್ ಆಗುತ್ತೆ. ಹಾಗೆ ಮನೋಜ ರೋಹಿಣಿನೇ ನೋಡ್ತಿರ್ತಾನೆ. ನಂತರ ಕಲ್ಯಾಣಿ ಒಂದು ದೆವ್ವ ಅಂತ ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದ್ದಾನೆ ಅವನು ಅಂತ ಹೇಳಿ ಇನ್ಸ್ಪೆಕ್ಟರ್ ಹೇಳ್ತಿರುವಾಗ ಕಲ್ಯಾಣಿ ದೆವ್ವ ಅನ್ನೋ ವಿಷಯ ನನಗೆ ಮಾತ್ರ ಗೊತ್ತಿತ್ತು ಅಂತ ಅನ್ಕೊಂಡಿದ್ದೆ, ಆದರೆ ಇದು ಅವನಿಗೂ ಗೊತ್ತು ಅಂತ ಅನ್ಸುತ್ತೆ. ಒಂದು ವೇಳೆ ಕಲ್ಯಾಣಿ ದೆವ್ವನೇ ಅವ್ನು ಹೊಡೆದಿರ್ಬೋದಾ ಅಂತ ಹೇಳಿ ಮನೋಜ ಮನಸ್ಸಲ್ಲಿ ಅನ್ಕೊಂಡು ಯೋಚನೆ ಮಾಡ್ತಿರುವಾಗ ಸರ್, ಕಲ್ಯಾಣಿ ಅನ್ನೋರು ನಿಮ್ಗೆ ಯಾರಾದ್ರೂ ಗೊತ್ತಿದ್ದಾರಾ ಅಂತ ಹೇಳಿ ಇನ್ಸ್ಪೆಕ್ಟರ್ ಕೇಳ್ತಾರೆ. ಹಾ, ಕಲ್ಯಾಣಿ ಅನ್ನೋ ದೇವದ ಹತ್ರನೇ ಸಿಕ್ಕಾಕೊಂಡು ನಾನು ಡೈಲಿ ಅನುಭವಿಸ್ತಾ ಇದ್ದೀನಿ, ಅವಳ ಬಗ್ಗೆ ಗೊತ್ತಿಲ್ಲದೆ ಇರೋದು ಅಂತ ಹೇಳಿ ಮನೋಜ ಮನಸ್ಸಲ್ಲಿ ಅನ್ಕೊಂಡು ಭಯ ಪಡ್ತಿರ್ತಾನೆ. ಸರ್, ನಿಮ್ಮನ್ನೇ ಕೇಳ್ತಾ ಇರೋದು ಅಂತ ಹೇಳಿ ಇನ್ಸ್ಪೆಕ್ಟರ್ ಕೇಳ್ತಿರುವಾಗ ಅದು ಇಲ್ಲ ಸರ್, ನನಗೆ ಕಲ್ಯಾಣಿನೂ ಗೊತ್ತಿಲ್ಲ, ಆ ದೆವ್ವನೂ ಗೊತ್ತಿಲ್ಲ ಅಂತ ಹೇಳಿ ಮನೋಜ ಹೇಳ್ತಾನೆ. ಅಷ್ಟರಲ್ಲಿ ಛಾಯಾ ಕಂಪ್ಲೇಂಟ್ನ ಬರ್ಕೊಂಡು ಬಂದು ಮನೋಜನ್ ಕೈ ಕೊಡ್ತಾಳೆ. ಆಗ ಮನೋಜ ಸೈನ್ ಮಾಡಿ ಅದನ್ನ ಇನ್ಸ್ಪೆಕ್ಟರ್ ಕೈ ಕೊಟ್ಟಾಗ ಓಕೆ ಸರ್, ಥ್ಯಾಂಕ್ ಯು ಅಂತ ಹೇಳಿ ಇನ್ಸ್ಪೆಕ್ಟರ್ ಅಲ್ಲಿಂದ ಹೊರಡ್ತಾರೆ. ಆಗ ರೋಹಿಣಿ ಮತ್ತೆ ಮನೋಜ ಇಬ್ರು ಕೂಡ ಇದ್ರ ಬಗ್ಗೆ ಯೋಚನೆ ಮಾಡ್ತಿರುವಾಗ ಮನೋಜ ರೋಹಿಣಿ ಹತ್ರ ಬಂದು, ರೋಹಿಣಿಯ ಕಲ್ಯಾಣಿ ಅನ್ನೋದು ಕ್ರಿಶ್ ಅವ್ರ ಅಮ್ಮ ತಾನೆ, ನನಗೇನು ಆ ಕ್ರಿಶ್ ಅವ್ರ ಅಮ್ಮ ಸರಿ ಇಲ್ಲ ಅಂತ ಅನ್ಸುತ್ತೆ, ಅವಳಿಗೆ ಎಲ್ಲರೂ ಗೊತ್ತಿದ್ದಾರಲ್ವಾ, ಒಂದು ವೇಳೆ ಅದಕ್ಕೆ ಇರಬೇಕು ಅವನು ಕೃಷ್ಣ ಕಿಡ್ನಾಪ್ ಮಾಡಿದ್ದು ಅಂತ ಹೇಳಿ ಮನೋಜ ಹೇಳ್ತಿರುವಾಗ ರೋಹಿಣಿ ಯೋಚನೆ ಮಾಡ್ತಾ ಹಾಗೆ ನಿಂತಿರ್ತಾಳೆ. ರೋಹಿಣಿ, ಏನಾಯ್ತು ನಿನಗೆ, ಯಾಕೆ ಈ ರೀತಿ ನಿಂತಿದ್ಯಾ ಅಂತ ಹೇಳಿ ಮನೋಜ ಕೇಳ್ತಿರುವಾಗ ಏನೂ ಇಲ್ಲ ಮನೋಜ್, ಆ ಬಿಲ್ಡರ್ ಮ್ಯಾಮ್ಗೆ ಕಾಲ್ ಮಾಡಬೇಕಾಗಿತ್ತು, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಹೌದು, ಇವಾಗ ನಮಗೆ ಅದೇ ಇಂಪಾರ್ಟೆಂಟು, ಮಾಡು ಫೋನ್ನ ಅಂತ ಹೇಳಿ ಮನೋಜ ಹೇಳ್ತಾನೆ. ಆಗ ರೋಹಿಣಿ ಮತ್ತೆ ಆ ಬಿಲ್ಡರ್ಗೆ ಫೋನ್ ಮಾಡಿದಾಗ ಅವರು ಕಾಲ್ ರಿಸೀವ್ ಮಾಡ್ತಿರೋದಿಲ್ಲ. ಹಾಗಿದ್ರೆ ನಾವು ಡೈರೆಕ್ಟಾಗಿ ಹೋಗಿ ಅವ್ರನ್ನ ಮೀಟ್ ಮಾಡ್ಕೊಂಡು ಬರೋಣ, ಇವಾಗ ಅವ್ರು ಕೂಡ ಅಡ್ವಾನ್ಸ್ ಇಂದಾನೆ ನಾವು ಸ್ಟಾಫ್ಗೆ ಮತ್ತೆ ಲೋನ್ಗೆ ಇದಕ್ಕೆಲ್ಲ ಮೇಂಟೈನ್ ಮಾಡಬೇಕು, ಬಾ ಬೇಗ ಹೋಗೋಣ ಅಂತ ಹೇಳಿ ಮನೋಜ ರೋಹಿಣಿನ ಕರೀತಿರ್ತಾನೆ. ಹಾಗೆ ರೋಹಿಣಿ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ರೋಹಿಣಿ ಮತ್ತೆ ಮನೋಜನ್ ಜೊತೆ ಛಾಯಾ ಮತ್ತೆ ಸೀನಾ ಬಿಲ್ಡರ್ನ ನೋಡೋದಕ್ಕೆ ಅಂತ ಅವ್ರ ಜೊತೆ ಆಫೀಸ್ಗೆ ಹೋಗ್ತಾರೆ. ಹೇಗೋ ಇವತ್ತು ನಮಗೆ ದುಡ್ಡು ಸಿಕ್ಬಿಟ್ರೆ ಸಾಕು ಅಂತ ಹೇಳಿ ಮನೋಜ ಅನ್ಕೋತಿರುವಾಗ ಹೌದು, ದುಡ್ಡು ಸಿಕ್ಕಿದ್ರೆ ಅಲ್ವಾ ನಾವಿವಾಗ ಸಾಲದಿಂದ ಆಚೆ ಬರೋದಕ್ಕಾಗೋದು, ಅವ್ರು ಖಂಡಿತ ದುಡ್ಡನ್ನ ಕೊಡ್ತಾ ಇರ್ತಾನೆ ಅಂತ ಹೇಳಿ ಸೀನಾ ಕೇಳ್ತಿರುವಾಗ ಯಾಕೆ ಬ್ರೋ ಕೊಡೋದಿಲ್ಲ, ನಮ್ಮ ದುಡ್ಡನ್ನ ನಮ್ಗೆ ಕೊಡೋದಕ್ಕಾಗೋದಿಲ್ಲ ಅಂತ ಅವ್ರು ಹೇಳೋದಕ್ಕೆ ಆಗೋದಿಲ್ವಲ್ಲ ಅಂತ ಹೇಳಿ ಮನೋಜ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಆ ಬಿಲ್ಡರ್ ಪಿ ಎ ಅಲ್ಲಿಗೆ ಬಂದು ನಮ್ಮ ಮೇಡಮ್ಗೆ ಹುಷಾರಿಲ್ಲ, ಅವರು ಕೋಮಾದಲ್ಲಿದ್ದಾರೆ ಅಂತ ಹೇಳಿ ಅವ್ರ ಪಿ ಎ ಹೇಳ್ತಿದ್ದಂಗೆನೆ ಅದನ್ನ ಕೇಳಿ ಅವ್ರೆಲ್ರಿಗೂ ಶಾಕ್ ಆಗುತ್ತೆ. ಏನು ಕೋಮಾದಲ್ಲಿದ್ದಾರಾ, ಅವ್ರ ಜೀವಕ್ಕೇನು ಆಪತ್ತಿಲ್ಲ ತಾನೆ ಅಂತ ಹೇಳಿ ರೋಹಿಣಿ ಕೇಳ್ತಿರುವಾಗ ಅವ್ರ ಜೀವಕ್ಕೇನು ತೊಂದರೆ ಇಲ್ಲ, ಡಾಕ್ಟ್ರು ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿ ಅವ್ರ ಪಿ ಎ ಹೇಳ್ತಿರುವಾಗ ಅವ್ರು ಯಾವ ಕೋಮಾಯಿಂದ ಆಚೆಗೆ ಬರ್ತಾರೆ ಅಂತ ಹೇಳಿ ಮನೋಜ ಕೇಳ್ತಾನೆ. ಅದ್ರ ಬಗ್ಗೆ ಯಾವ ಐಡಿಯಾನೂ ಇಲ್ಲ ಸರ್ ಅಂತ ಹೇಳಿ ಬಿಲ್ಡರ್ ಪಿ ಎ ಹೇಳ್ತಿರುವಾಗ ನಾವು ಅವ್ರ ಕಡೆಯಿಂದ ಆರ್ಡರ್ ತಗೊಂಡಿದ್ವಿ, ಅದ್ರ ಡೀಟೇಲ್ಸ್ ಎಲ್ಲ ನಾವು ಯಾರ ಹತ್ರ ಮಾತಾಡೋದು ಅಂತ ಹೇಳಿ ಮನೋಜ ಕೇಳ್ತಾನೆ. ಸರ್, ಇವಾಗ ಅದನ್ನೆಲ್ಲ ನೋಡ್ಕೊಳ್ತಾ ಇರೋದು ಮ್ಯಾನೇಜರ್ ಅಂತ ಹೇಳಿ ಪಿ ಎ ಹೇಳ್ತಿರುವಾಗ ಏನು ಮ್ಯಾನೇಜರ್ ಅಂತ ಹೇಳಿ ಮನೋಜ ಶಾಕಲ್ಲಿ ಕೇಳ್ತಾನೆ. ಆಗ ಸೀನಾ ಮನೋಜನ ಹತ್ರ ಬಂದು, ಬ್ರೋ ಹೋದ್ಸಲಿ ಬಂದಾಗ ನೀವು ಚೆನ್ನಾಗಿ ಬೈದಿದ್ರಲ್ಲ ಅದೇ ಮ್ಯಾನೇಜರ್ ಅಂತ ಅನ್ಸುತ್ತೆ, ಅವ್ರ ಹತ್ರ ಸರಿಯಾಗಿ ಸಿಕ್ಕಾಕೊಂಡ್ರಲ್ಲ ಬ್ರೋ ಅಂತ ಹೇಳಿ ಸೀನಾ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಆ ಮ್ಯಾನೇಜರ್ ಅಲ್ಲಿಗೆ ಬರ್ತಾ ಇರೋವಾಗ ಅವ್ರನ್ನ ನೋಡ್ತಿದ್ದಂಗೆ ಮನೋಜ ಮತ್ತೆ ರೋಹಿಣಿ ಇಬ್ರು ಕೂಡ ಮಾತಾಡೋದಕ್ಕೆ ಅಂತ ಹತ್ರ ಹೋಗ್ತಾರೆ. ನಿನ್ನ ಎಲ್ಲ ನೋಡ್ದಂಗೆ ಇದೆಯಲ್ಲ ಅಂತ ಹೇಳಿ ಆ ಮ್ಯಾನೇಜರ್ ಕೇಳ್ತಿರುವಾಗ ಸರ್, ನಾನು ಮನೋಜ್ ಸರ್, ಶಾಂತಿ ಹೋಮ್ ಅಪ್ಲೈನ್ಸಸ್ ಇದೆಯಲ್ಲ ಅದ್ರ ಓನರು, ನಾನು ಇಲ್ಲಿ ಆರ್ಡರ್ ತಗೊಂಡಿದ್ದೀನಲ್ಲ ಅಂತ ಹೇಳಿ ಮನೋಜ ಹೇಳ್ತಿರುವಾಗ ಓ ಅದು ನೀನೇ ಅಲ್ವಾ, ಏನೇ ಇದ್ರು ಎಮ್ ಡಿ ಹತ್ರನೇ ಡೀಲ್ ಮಾಡ್ಕೋತೀನಿ ಅಂತ ಹೇಳ್ತಿದ್ದಲ್ಲ, ಅವ್ನು ನೀನೇ ತಾನೇ, ಈಗ ಎಮ್ ಡಿನೇ ಇಲ್ವಲ್ಲ ಏನು ಮಾಡ್ತೀಯ ಅಂತ ಹೇಳಿ ಮ್ಯಾನೇಜರ್ ಕೇಳ್ತಿರುವಾಗ ಗೊತ್ತಿದೆ ಸರ್, ಈಗ ಅವ್ರು ಹೇಗಿದ್ದಾರೆ ಅಂತ ಹೇಳಿ ರೋಹಿಣಿ ಕೇಳ್ತಾಳೆ. ಅವ್ರು ಹಾಗೆ ಇದ್ದಾರೆ, ಇವಾಗ ನಿಮ್ಗೇನು ಬೇಕು ಹೇಳಿ ಅಂತ ಹೇಳಿ ಮ್ಯಾನೇಜರ್ ಕೇಳ್ತಾರೆ. ಆರ್ಡರ್ಗೆ ಅಂತ ತಗೊಂಡಿರೋ ನೆಕ್ಸ್ಟ್ ಪೇಮೆಂಟ್ ಇನ್ನೂ ಬಂದಿಲ್ಲ, ಅದಕ್ಕೆ ಅದನ್ನ ಕೇಳೋದಕ್ಕೆ ಅಂತ ಬಂದ್ವಿ ಅಂತ ಹೇಳಿ ಮನೋಜ ಹೇಳಿದಾಗ ಏನು ಪೇಮೆಂಟಾ, ಅದನ್ನು ನಾನು ಕೊಡೋದಕ್ಕಾಗೋದಿಲ್ವಲ್ಲ, ಅದನ್ನು ಮೇಡಮೇ ಬಂದು ಕೊಡಬೇಕು, ಆದರೆ ಅವರು ಯಾವಾಗ ಕೋಮದಿಂದ ಆಚೆಗೆ ಬರ್ತಾರೋ ಏನೋ ನನಗಂತೂ ಗೊತ್ತಿಲ್ಲ ಅಂತ ಹೇಳಿ ಮ್ಯಾನೇಜರ್ ಹೇಳ್ತಿರುವಾಗ ಏನು ಮಾಡೋದು, ಒಳ್ಳೆಯವ್ರಿಗೆ ಇಂಥದ್ದೆಲ್ಲ ಆಗುತ್ತೆ, ಆದ್ರಿಂದ ಇಂಥ ಕೆಲಸ ಎಲ್ಲ ಇಂಥ ಯೂಸ್ಲೆಸ್ ಕೈಗಳಿಗೆ ಹೋಗುತ್ತೆ ಅಂತ ಹೇಳಿ ಮನೋಜ ಹೇಳ್ತಿರ್ತಾನೆ. ಇದರಿಂದ ಆ ಮ್ಯಾನೇಜರ್ಗೆ ತುಂಬಾನೇ ಕೋಪ ಬರ್ತಿರುತ್ತೆ. ಆಗ ಇವಾಗ ನಿಮ್ಗೆ ಏನು ಬೇಕು ಅಂತ ಹೇಳಿ ಮ್ಯಾನೇಜರ್ ಕೇಳ್ತಿರುವಾಗ ನೆಕ್ಸ್ಟ್ ಪೇಮೆಂಟ್ನ ಪ್ರೋಸೆಸ್ ಮಾಡಿ ಅಂತ ಹೇಳಿ ಮನೋಜ ಕೇಳ್ಕೊತಾನೆ. ನೋಡಿ ನಿಮಗೆ ಅಂತ ನಾವು ಪೇಮೆಂಟ್ ಕೊಡೋದಕ್ಕಾಗೋದಿಲ್ಲ ಅಂತ ಹೇಳಿ ಮ್ಯಾನೇಜರ್ ಹೇಳ್ತಿರುವಾಗ ಯಾಕೆ ಸರ್ ಕೊಡೋದಕ್ಕಾಗೋದಿಲ್ಲ, ನಮಗೆ ಅಗ್ರಿಮೆಂಟ್ ಆಗಿದೆ ಅಲ್ವಾ ಅಂತ ಹೇಳಿ ರೋಹಿಣಿ ಕೇಳ್ತಾಳೆ. ನೋಡಿ ಅದೆಲ್ಲ ಮೇಡಮ್ ಇದ್ದಾಗ ಮಾಡಿದಂಥ ಅಗ್ರಿಮೆಂಟ್ಗಳು, ಇವಾಗ ಹಳೆ ಅಗ್ರಿಮೆಂಟ್ನೆಲ್ಲ ಕ್ಯಾನ್ಸಲ್ ಮಾಡಿದ್ದೀವಿ, ಇವಾಗ ಹೊಸ ಅಗ್ರಿಮೆಂಟ್ಗಳನ್ನ ಮಾಡ್ತಾ ಇದ್ದೀವಿ, ಸೊ ನಿಮಗೆ ಕೊಟ್ಟಿರೋ 10 ಲಕ್ಷನ ನಮಗೆ ವಾಪಸ್ ಕೊಡಿ, ಅಗ್ರಿಮೆಂಟ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ಮ್ಯಾನೇಜರ್ ಹೇಳ್ತಿರುವಾಗ ಅದನ್ನ ಕೇಳಿ ಮನೋಜ ಮತ್ತೆ ರೋಹಿಣಿ ಇಬ್ರು ಕೂಡ ಶಾಕ್ ಆಗ್ತಾರೆ. ಏನು ಆಟ ಆಡ್ತಾ ಇದ್ದೀರಾ, ಅಗ್ರಿಮೆಂಟ್ ಹಾಕಾಗಿದೆ, ಅದನ್ನ ನೀವು ಹಾನರ್ ಮಾಡಲೇಬೇಕು ಅಂತ ಹೇಳಿ ಮನೋಜ ಹೇಳ್ತಿರುವಾಗ ಓ ಹಾಗಿದ್ರೆ ಓಕೆ, 10 ಲಕ್ಷಕ್ಕೆ ಏನೇನು ಬರುತ್ತೋ ಅಷ್ಟು ಐಟಮ್ನ ನೀವು ಡೆಲಿವರಿ ಮಾಡಿಬಿಡಿ, ಅಲ್ಲಿಗೆ ಬಿಸ್ನೆಸ್ ಡೀಲ್ನ ಕ್ಯಾನ್ಸಲ್ ಮಾಡಿಬಿಡ್ತೀವಿ ಅಂತ ಹೇಳಿ ಆ ಮ್ಯಾನೇಜರ್ ಹೇಳ್ತಾನೆ. ಅದನ್ನ ಕೇಳಿ ಮನೋಜನ್ಗೆ ಫುಲ್ ಗಾಬರಿ ಆಗುತ್ತೆ. ಹಾಗೆ ಮನೋಜ ಮತ್ತೆ ರೋಹಿಣಿ ಇಬ್ರು ಕೂಡ ಮ್ಯಾನೇಜರ್ನ ಎಷ್ಟೇ ಕೇಳ್ಕೊಂಡ್ರು ಕೂಡ ಅವನು ಕಿವಿಗೆ ಹಾಕೊಳ್ದೆ ಆರ್ಡರ್ನ ಕ್ಯಾನ್ಸಲ್ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ನಂತರ ಮನೋಜ್ ಸರ್ ಇವಾಗ ಸರಿಯಾಗಿ ಲಾಕ್ ಆಗೋದ್ರಲ್ಲ ಅಂತ ಹೇಳಿ ಸೀನಾ ಮತ್ತೆ ಛಾಯಾ ಇಬ್ರು ಕೂಡ ಮಾತಾಡ್ಕೋತಿರುವಾಗ ಅದನ್ನ ಕೇಳಿ ರೋಹಿಣಿ ಸಿಕ್ಕಾಪಟ್ಟೆ ಬೇಜಾರಾಗ್ತಾಳೆ. ಈ ಕಡೆ ಮನೋಜನ್ ಮನೆ ಹುಡ್ಕೊಂಡು ಒಬ್ಬ ವ್ಯಕ್ತಿ ಬಂದು ಇದು ಮಿಸ್ಟರ್ ಮನೋಜ್ ಮನೆನಾ ಅಂತ ಕೇಳ್ತಾನೆ. ಹೌದು ಅಂತ ಶಾಂತಿ ಹೇಳಿದಾಗ ಸೀದಾ ಆ ವ್ಯಕ್ತಿ ಮನೆ ಒಳಗಡೆನೆ ಬಂದು ಕುತ್ಕೋತಾನೆ. ಆಗ ಮನೆಯವರೆಲ್ಲರೂ ಬಂದು ಯಾರು ನೀನು, ಸೀದಾ ಬಂದು ಹಿಂಗೆ ಕುತ್ಕೊಂಡ್ರೆ ಏನರ್ಥ, ಯಾರು ನೀನು ಹೇಳು ಅಂತ ಹೇಳಿ ವಿಚಾರಿಸ್ತಿರುವಾಗ ಅವನೇನು ಹೇಳಿದೆ ಹಾಗೆ ನಗ್ತಿರ್ತಾನೆ. ನಂತರ ಹಾಗೆ ಒಂದು ಪೇಪರ್ನ ತೆಗೆದು ಟೇಬಲ್ ಮೇಲೆ ಇಟ್ಟು ಸೈನ್ ಮಾಡಿ ಅಂತ ಪೆನ್ನನ್ನು ಕೂಡ ಅಲ್ಲೇ ಇಡ್ತಾನೆ. ಆಗ ಶಾಂತಿ ರೀ ಮನೋಜನ್ನ ಕೇಳ್ಕೊಂಡು ಬಂದಿದ್ದಾರೆ ಅಂತಂದ್ರೆ
ಇವರು ದೊಡ್ಡ ಬಿಸ್ನೆಸ್ ಮ್ಯಾನೇ ಇರಬೇಕು ಅಂತ ಹೇಳಿ ಶಾಂತಿ ಹೇಳ್ತಿರುವಾಗ ಅದಕ್ಕೂ ಆ ವ್ಯಕ್ತಿ ನಗ್ತಾನೆ ಇರ್ತಾನೆ. ಏನು ಎಲ್ಲದಕ್ಕೂ ಬರೀ ನಗ್ತಾನೆ ಇದ್ದೀರಾ, ಉತ್ತರ ಕೊಡೋದಿಲ್ವೋ ಅಂತ ಹೇಳಿ ಸೂರ್ಯ ಕೇಳಿದಾಗ ಇವನೊಬ್ಬ ಸುಮ್ಮನೆ ಇರೋ ಅಂತ ಹೇಳಿ ಇನ್ನೊಂದು 5 ನಿಮಿಷ ಸರ್ ಮನೋಜ ಬಂದ್ಬಿಡ್ತಾನೆ ಅಂತ ಹೇಳಿ ಶಾಂತಿ ಹೇಳ್ತಿರುವಾಗ ಬರ್ಲಿ ನಾನು ವೆಯ್ಟ್ ಮಾಡ್ತೀನಿ ಅಂತ ಹೇಳಿ ಆ ವ್ಯಕ್ತಿ ಹೇಳ್ತಿರ್ತಾನೆ. ಮೀನಾ ಏನೇ ನೋಡ್ತಾ ನಿಂತಿದ್ಯಾ, ನಮ್ಮ ಮನೋಜನ ಹುಡ್ಕೊಂಡು ಬಂದಿದ್ದಾರೆ, ದೊಡ್ಡ ಬಿಸ್ನೆಸ್ ಮ್ಯಾನ್ ಇರ್ಬೇಕು ಇವರು, ಹೋಗಿ ಕಾಫಿ ತೊಗೊಂಡು ಬರ್ರಿ ಅಂತ ಹೇಳಿ ಶಾಂತಿ ಹೇಳ್ತಿರುವಾಗ ಶುಗರ್ನ ಸಪ್ರೇಟಾಗಿ ಕೊಡಿ, ಸರ್ಗೆ ಎಷ್ಟು ಬೇಕೋ ಅಷ್ಟನ್ನ ಅವರೇ ಹಾಕೋತಾರೆ ಅಂತ ಹೇಳಿ ಅವ್ರ ಜೊತೆ ಬಂದಿರೋ PA ಹೇಳ್ತಿರ್ತಾನೆ. ಏನ್ ರವಿ ಇವನು ಒಳ್ಳೆ ಹೋಟ್ಲಲ್ಲಿ ಆರ್ಡರ್ ಮಾಡೋ ಥರ ಮಾಡ್ತಿದ್ದಾನೆ ಅಂತ ಹೇಳಿ ಶ್ರುತಿ ಹೇಳ್ತಿರುವಾಗ ಅದ್ರ ಬಗ್ಗೆ ನನಗೇನು ಗೊತ್ತು ಶ್ರುತಿ ಅಂತ ಹೇಳಿ ರವಿ ಹೇಳ್ತಿರ್ತಾನೆ. ನಂತರ ಸರ್ ನೀವು ಮನೋಜನ್ ನೋಡೋದಕ್ಕೆ ಬಂದಿದ್ದೀರಾ, ಆದರೆ ಯಾವುದಕ್ಕೆ ಅಂತ ಗೊತ್ತಾಗ್ಲಿಲ್ವಲ್ಲ ಅಂತ ಹೇಳಿ ರಂಗನಾಥ್ ಅವ್ರು ಕೇಳ್ತಾರೆ. ನೀವು ಮನೋಜ್ಗೆ ಅಪ್ಪ ತಾನೆ ಅಂತ ಹೇಳಿ ಆ ವ್ಯಕ್ತಿ ಕೇಳ್ತಿರುವಾಗ ಅಲ್ಲ ಆ ಮನೋಜನೇ ನಮ್ಮ ಅಪ್ಪನ ಮಗ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಆಗ ಮನೋಜ್ ಬರಲಿ ಆಮೇಲೆ ಹೇಳ್ತೀನಿ ಅಂತ ಹೇಳಿ ಆ ವ್ಯಕ್ತಿ ಹೇಳಿದಾಗ ಏನಿರ್ಬೋದು ಅಂತ ಹೇಳಿ ಮನೆಯವರೆಲ್ಲರೂ ಯೋಚನೆ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಮೀನಾ ಕಾಫಿ ತಂದು ಕೊಟ್ಟಾಗ ಅದನ್ನ ಕುಡಿದು ಆ ವ್ಯಕ್ತಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಮನೋಜ ಮತ್ತೆ ರೋಹಿಣಿ ಇಬ್ಬರು ಕೂಡ ಮನೆಗೆ ಬರ್ತಾರೆ. ಬಾರೋ ಮನೋಜ, ನೋಡು ನಿನ್ಗೋಸ್ಕರನೇ ಇವರು ಹುಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಮನೋಜನ್ಗೆ ಶಾಂತಿ ಹೇಳ್ತಿರುವಾಗ ಸರ್ ಬನ್ನಿ ಸರ್ ಯಾವಾಗ ಬಂದ್ರಿ ಅಂತ ಹೇಳಿ ಮನೋಜ ಬೈದಲ್ ಕೇಳ್ತಿರುವಾಗ ಏನೋ ಇವನು ಯಾಕೋ ಬೈದಲ್ ಹೀಗೆ ಉದಾಡ್ತಿದ್ದಾನೆ ಅಂತ ಹೇಳಿ ಸೂರ್ಯ ರವಿ ಹತ್ರ ಹೇಳ್ತಿರ್ತಾನೆ. ಏನ್ ಸರ್ ದಿಢೀರ್ ಅಂತ ಮನೆಗೆಲ್ಲ ಬಂದ್ಬಿಟ್ಟಿದ್ದೀರಾ ಅಂತ ಹೇಳಿ ಮನೋಜ ಕೇಳ್ತಿರುವಾಗ ಮನೋಜ್ ನೀವು 425 ಮನೆಗೆ ಹೋಮ್ ಐಟಮ್ ಎಲ್ಲ ಕೊಡ್ತೀನಿ ಅಂತ ಒಪ್ಕೊಂಡಿದ್ರಿ ತಾನೆ, ಆರ್ಡರ್ ಇವಾಗ ಕ್ಯಾನ್ಸಲ್ ಆಗಿರ್ಬೇಕಲ್ವಾ ಅಂತ ಹೇಳಿ ಆ ವ್ಯಕ್ತಿ ಕೇಳ್ತಿರುವಾಗ ಏನು ಕ್ಯಾನ್ಸಲ್ ಆಯ್ತಾ ಅಂತ ಹೇಳಿ ಶಾಂತಿ ಆಶ್ಚರ್ಯ ಪಟ್ಕೊಂಡು ಕೇಳ್ತಾಳೆ. ಅದನ್ನ ಕೇಳಿ ಮನೆಯವರೆಲ್ರಿಗೂ ಶಾಕ್ ಆಗುತ್ತೆ. ಏನೋ ಮನೋಜ ಇವ್ರು ಏನು ಹೇಳ್ತಿದ್ದಾರೋ ನಿಜ ಏನೋ ಅಂತ ಹೇಳಿ ಶಾಂತಿ ಕೇಳ್ತಿರುವಾಗ ಅದಕ್ಕೆ ಮನೋಜ ಮತ್ತೆ ರೋಹಿಣಿ ಏನು ಹೇಳಿದೆ ಹಾಗೆ ಸುಮ್ಮನೆ ಇರ್ತಾರೆ. ನಿಮ್ಗೆ ಆರ್ಡರ್ ಕೊಟ್ಟಿರೋ ಬಿಲ್ಡರ್ ಇವಾಗ ಹಾಸ್ಪಿಟಲ್ ಇದ್ದಾರಲ್ವಾ ಅಂತ ಹೇಳಿ ಆ ವ್ಯಕ್ತಿ ಕೇಳ್ತಿರುವಾಗ ಅದಕ್ಕೆ ಮನೋಜ ಮತ್ತೆ ರೋಹಿಣಿ ಇಬ್ರು ಕೂಡ ಹೌದು ಅಂತ ತಲೆಲಾಡಿಸ್ತಾರೆ. ಈಗ ಎಲ್ಲ ಕಂಟ್ರೋಲು ಆ ಕಂಪನಿ ಮ್ಯಾನೇಜರ್ ಕೈಗೆ ಹೋಗಿದೆ, ಅದರಿಂದಾಗಿ ನಿಮ್ಗೆ ಆರ್ಡರ್ ಕ್ಯಾನ್ಸಲ್ ಆಯ್ತಲ್ವಾ ಅಂತ ಹೇಳಿ ಆ ವ್ಯಕ್ತಿ ಕೇಳ್ತಿರುವಾಗ ಅದನ್ನ ಕೇಳಿ ಮನೆಯೆಲ್ಲರಿಗೂ ಶಾಕ್ ಆಗುತ್ತೆ. ಹಾಗಾದ್ರೆ ಆರ್ಡರ್ ಹೋಯ್ತೇನೋ, ಅದನ್ನ ನಂಬ್ಕೊಂಡೆ ಅಲ್ವೇನೋ ನೀನು ಈ ತರ ಕೋಟು ಸೂಟೆಲ್ಲ ಹಾಕೊಂಡು ಓಡಾಡ್ತಾ ಇರೋದು ಅಂತ ಹೇಳಿ ಸೂರ್ಯ ಹೇಳ್ತಿರುವಾಗ ಬಿಸ್ನೆಸ್ ಅಂದ್ಮೇಲೆ ಮೇಲೆ ಕೆಳಗೆ ಆಗುತ್ತೆ, ಆದ್ರೆ ಅದನ್ನೇ ನಂಬ್ಕೊಂಡು ನೀವು 30 ಲಕ್ಷ ರೂಪಾಯಿ ಸಾಲ ಮಾಡಿದ್ದೀರಾ ಅಲ್ವಾ ಅಂತ ಹೇಳಿ ವ್ಯಕ್ತಿ ಕೇಳ್ತಿರುವಾಗ ಇದನ್ನ ಕೇಳಿ ಮನೆಯವರೆಲ್ಲರೂ ಶಾಕ್ ಆಗ್ತಾರೆ. ನಂತರ ಮನೋಜ್ ಆ 30 ಲಕ್ಷನ ನನ್ಗೆ ಯಾವಾಗ ವಾಪಸ್ ಕೊಡ್ತೀರಾ, ಅದನ್ನ ಕೇಳೋದಕ್ಕೆ ಅಂತಾನೆ ಇಲ್ಲಿಗೆ ಬಂದೆ ಅಂತ ಹೇಳಿ ಆ ಫೈನಾನ್ಷಿಯಲ್ ಹೇಳ್ತಿರುವಾಗ ಸರ್ ಆದಷ್ಟು ಬೇಗ ಕೊಡ್ತೀನಿ ಅಂತ ಹೇಳಿ ಮನೋಜ ಹೇಳ್ತಾನೆ. ನೀವು ಟೈಮ್ ತಗೊಳ್ಳಿ ಪರವಾಗಿಲ್ಲ, ಆದ್ರೆ ಈ ಮನೆ ಇರೋದು ನಿಮ್ಮ ಅಮ್ಮನ ಹೆಸರಲ್ಲಿ ತಾನೆ, ಅವ್ರ ಇದಕ್ಕೆ ಒಂದು ಸೈನ್ ಮಾಡಿದ್ರೆ ಸಾಕು, ಅವ್ರು ಶೂರಿಟಿ ಕೊಟ್ರೆ ನಾನು ಇಲ್ಲಿಂದ ಹೋಗ್ತೀನಿ ಅಂತ ಹೇಳಿ ಆ ವ್ಯಕ್ತಿ ಹೇಳ್ತಿರ್ತಾನೆ. ನೋಡಿ ಈ ಮನೆ ಇರೋದು ನಮ್ಮ ಅಮ್ಮನ ಹೆಸರಲ್ಲಿ ಮಾತ್ರ ಅಲ್ಲ, ನಮ್ಮ ಅಪ್ಪನ ಹೆಸರಲ್ಲೂ ಇದೆ, ಇಬ್ಬರ ಹೆಸರಲ್ಲೂ ಸೇರಿದೆ ಅಂತ ಹೇಳಿ ರವಿ ಹೇಳ್ತಾನೆ. ಒಳ್ಳೇದೇ ಆಯ್ತಲ್ವಾ, ನೀವಿಬ್ರು ಇದರಲ್ಲಿ ಸೇರಿ ಸೈನ್ ಹಾಕಿ ಅಂತ ಹೇಳಿ ಆ ಫೈನಾನ್ಷಿಯಲ್ ಹೇಳಿದಾಗ ಅದನ್ನ ಕೇಳಿ ಸೂರ್ಯನಿಗೆ ಕೋಪ ಬರ್ತಿರುತ್ತೆ. ನಂತರ ನೋಡಿ ನನಗೆ ನನ್ನ ದುಡ್ಡು ಬೇಕೇ ಬೇಕು, ಅದಕ್ಕೆ ಶೂರಿಟಿ ನೀವೇ ಹಾಕಬೇಕು, ಆ ದುಡ್ಡೇನಾದ್ರೂ ನನಗೆ ಆದಷ್ಟು ಬೇಗ ಕೊಟ್ಟಿಲ್ಲ ಅಂತಂದ್ರೆ ಅಂತ ಹೇಳಿ ಆ ವ್ಯಕ್ತಿ ಹೇಳ್ತಿರುವಾಗ ಮನೇನ ನೀವು ತಗೊಂಡ್ ಬಿಡ್ತೀರಾ ಅಂತ ಹೇಳಿ ಶಾಂತಿ ಕೇಳ್ತಾಳೆ. ಅದು ಕೊನೆ ಸ್ಟೇಜು, ಆದ್ರೆ ದುಡ್ಡು ಬರಲಿಲ್ಲ ಅಂತಂದ್ರೆ ಮೊದಲನೇ ಸ್ಟೇಜು ಏನು ಗೊತ್ತಾ, ನಾನು ಈ ಮನೇಲಿರೋ ಮುಖ್ಯವಾದ ವ್ಯಕ್ತಿನ ಎತ್ತಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳಿ ಆ ವ್ಯಕ್ತಿ ಹೇಳ್ತಿರುವಾಗ ಅದನ್ನ ಕೇಳಿ ಮನೋಜನಿಂದ ಇಂಥ ಪರಿಸ್ಥಿತಿ ಬಂತಲ್ಲ ಅಂತ ಹೇಳಿ ಮನೆಯವರೆಲ್ಲರಿಗೂ ಬೇಜಾರಾಗುತ್ತೆ. ಏನೋ ಮನೇಲಿರೋರ್ನ ಎತ್ತಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ಯಲ್ಲ ಅಂತ ಹೇಳಿ ಏನೋ ಪೆಂಗ್ಯ ಮನೇಲಿರೋರ್ನ ಎತ್ತಕೊಂಡು ಹೋಗ್ತೀನಿ ಅಂತ ಹೇಳ್ತಾವನೆ, ನೋಡು ಮನೇಲಿ ಯಾರನ್ನಾದ್ರೂ ಎತ್ತಕೊಂಡು ಹೋಗೋವರೆಗೂ ನಾನೇ ನೋಡ್ಕೊಂಡು ಸುಮ್ಮನೆ ಇರ್ತೀನಿ ಅಂತ ಅನ್ಕೊಂಡಿದ್ಯಾ ಅಂತ ಹೇಳಿ ಸೂರ್ಯ ಫೈನಾನ್ಷಿಯಲ್ ಮೇಲೆ ಎಗರಾಡ್ತಿರ್ತಾನೆ. ಆಗ ಎಲ್ಲರೂ ಸೇರಿ ಆ ವ್ಯಕ್ತಿ ಜೊತೆ ಜಗಳ ಆಡ್ತಿರುವಾಗ ಅದನ್ನ ನೋಡೋದಕ್ಕಾಗದೆ ರಂಗನಾಥ್ ಅವ್ರು ಬೇಜಾರು ಮಾಡ್ಕೊಂಡು ಬಂದಿರೋ ಫೈನಾನ್ಷಿಯಲ್ಗೆ ಶೂರಿಟಿಯಾಗಿ ಸೈನ್ ಮಾಡೋದಕ್ಕೆ ಅಂತ ಹೋಗ್ತಾರೆ. ಆಗ ಶಾಂತಿ ಬಂದು ರೀ ಇನ್ನೊಂದ್ಸಲ ಯೋಚನೆ ಮಾಡ್ರಿ ಅಂತ ಹೇಳ್ತಾಳೆ. ಹಾಗೆ ಸೂರ್ಯ ಕೂಡ ಬಂದು ಬೇಡ ಅಪ್ಪಯ್ಯ ಇದಕ್ಕೆಲ್ಲ ಸೈನ್ ಮಾಡ್ಬೇಡ ಅಂತ ಹೇಳ್ತಿರುವಾಗ ಆದ್ರೂ ಮರ್ಯಾದೆಗೋಸ್ಕರ ಅಂತ ರಂಗನಾಥ್ ಅವರು ಆ ಫೈನಾನ್ಷಿಯಲ್ಗೆ ಸೈನ್ ಮಾಡ್ಕೊಡ್ತಾರೆ. ಆಗ ಸೂರ್ಯ ಕೋಪದಿಂದ ಮನೋಜನೆ ಗುರಾಯಿಸ್ತಾ ಇರ್ತಾನೆ. ಆಗ ಫೈನಾನ್ಷಿಯರ್ ಓಕೆ ನಾನು ಬಂದ್ ಕೆಲಸ ಮುಗೀತು ಅಂತ ಹೇಳಿ ಹೋಗ್ತಾ ಮತ್ತೆ ವಾಪಸ್ ತಿರುಗಿ ನಾನು ಕೊಟ್ಟಿರೋ ಡೇಟ್ ಒಳಗಡೆ ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ ನಿಮ್ಮ ಮನೇಲಿರೋ ಯಾರನ್ನಾದ್ರೂ ಒಬ್ಬರನ್ನ ಕಿಡ್ನಾಪ್ ಮಾಡ್ತೀನಿ ಅಂತ ಹೇಳಿ ಎಲ್ರಿಗೂ ವಾರ್ನಿಂಗ್ ಕೊಟ್ಟು ಅಲ್ಲಿಂದ ಹೋಗ್ತಾನೆ. ಆಗ ಸೂರ್ಯನ್ಗೆ ಕೋಪ ಬಂದು ಪೆಂಗ್ಯ ಅಲ್ಲ ಕಣೋ, ನಿನ್ ದುರಾಸೆಯಿಂದ ನೀನ್ ಸಾಲ ಮಾಡ್ಕೊಂಡು ಅದಕ್ಕೆ ಅಪ್ಪ ಜವಾಬ್ದಾರಿ ತಗೋಬೇಕೇನೋ, ಸೈನ್ ಮಾಡ್ಬೇಕಾದ್ರೆ ಅಪ್ಪಯ್ಯನ ಕೈ ಯಾವ ರೀತಿ ನಡ್ತಾ ಇತ್ತು ಅಂತ ಗೊತ್ತೇನೋ, ಇಂಥ ಪರಿಸ್ಥಿತಿಗೆ ಅಪ್ಪಯ್ಯನ ತಂದ್ಬಿಟ್ಟಿಯಲ್ಲೋ ನೀನು, ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಕಣೋ ಅಂತ ಹೇಳಿ ಸೂರ್ಯ ಮನೋಜನ್ಗೆ ಹೊಡಿಯೋದಕ್ಕೆ ಅಂತ ಹೋಗ್ತಾನೆ. ಆಗ ಶಾಂತಿ ಬಂದು ಸೂರ್ಯನ ತಡೆದು ಸಾಕ್ ನಿಲ್ಸೋ, ಹೋಗೋ ಆ ಕಡೆಗೆ, ನೀನ್ ಯಾಕೆ ಅವ್ನಿಗೆ ಹೊಡಿತಾ ಇದೆಯಾ ಅಂತ ಹೇಳಿ ಶಾಂತಿ ಕೇಳ್ತಿರೋವಾಗ ಅಲ್ಲ ಸಕ್ರೆ ಅವನಿಂದಾಗಿ ಅಪ್ಪನಿಗೆ ಅವಮಾನ ಆಯ್ತಲ್ಲ, ಅದ್ ನಿನ್ಗೇನೋ ಅನ್ನಿಸ್ಲಿಲ್ವಾ ಅಂತ ಹೇಳಿ ಸೂರ್ಯ ಕೇಳ್ತಾನೆ. ನಾನೇನೋ ಮಾಡಿದೆ, ಆ ಬಿಲ್ಡರ್ ಮೇಡಮ್ ಕೋಮಾಗ ಹೋಗ್ತಾರೆ ಅಂತ ನನಗೇನೋ ಗೊತ್ತಿತ್ತು, ಆರ್ಡರ್ ಸಿಕ್ಕಿದೆಯಲ್ಲ ಅಂತ ನಾನು ಸಾಲ ತಗೊಂಡೆ, ಈಗ ಅದು ಕ್ಯಾನ್ಸಲ್ ಆಯಿತು, ಅದ್ರಲ್ಲಿ ನಂದೇನೋ ತಪ್ಪಿದೆ ಅಂತ ಹೇಳಿ ಮನೋಜ ಕೇಳ್ತಾನೆ. ಮನೋಜ ವೇಸ್ಟ್ ಆಗಿ ಖರ್ಚು ಮಾಡೋದಕ್ಕೆ ಸಾಲ ತಗೊಳ್ಳೋದು ತಪ್ಪಲ್ವೇನೋ ಅಂತ ಹೇಳಿ ರವಿ ಕೇಳಿದಾಗ ರೀ ನೀವು ಯಾಕ್ರಿ ಸೈನ್ ಮಾಡಿಕೊಟ್ರಿ, 30 ಲಕ್ಷ ರೀ ಅದು, ನಾವ್ಯಾಗ್ರಿ ಕೊಡೋಕ್ಕಾಗುತ್ತೆ ಅಂತ ಹೇಳಿ ಶಾಂತಿ ಕೇಳ್ತಾಳೆ. ಆಗ ರಂಗನಾಥ್ ಅವ್ರು ಬೇಜಾರು ಮಾಡ್ಕೊಂಡು ಬಂದವನು ಹೇಳಿದ್ದನ್ನ ಕೇಳಿಸ್ಕೊಂಡೆ ತಾನೆ, ಕಿಡ್ನಾಪ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ, ಸೈನ್ ಮಾಡಲಿಲ್ಲ ಅಂದ್ರೆ ಅವ್ನು ಸುಮ್ಮನೆ ಬಿಡ್ತಾನೆ ಅಂತ ಅನ್ಕೊಂಡಿದ್ಯಾ, ಅವನನ್ನು ನೋಡಿದ್ರೆ ಒಳ್ಳೆಯವನ ಥರನೂ ಕಾಣಿಸ್ತಾ ಇಲ್ಲ, ಮನೇಲಿ ಯಾರಿಗಾದ್ರೂ ಏನಾದರೂ ಆದರೆ ಏನೇ ಮಾಡೋದು ಅಂತ ಹೇಳಿ ರಂಗನಾಥ್ ಅವ್ರು ಟೆನ್ಷನ್ ಮಾಡ್ಕೋತಾರೆ. ರೀ ಇವಾಗ ದುಡ್ಡನ್ನು ಹೇಗ್ರಿ ವಾಪಸ್ ಕೊಡೋದು ಅಂತ ಹೇಳಿ ಶಾಂತಿ ಕೇಳ್ತಿರುವಾಗ ತುಂಬಾ ಅತಿಯಾಸೆ ಪಡ್ಬೇಡ ಅಂತ ನಾನು ಇವ್ನಿಗೆ ತುಂಬಾ ಸಲ ಹೇಳಿದ್ದೀನಿ, ಇವ್ನು ಕೇಳದ್ನ ಅಂತ ಹೇಳಿ ರಂಗನಾಥ್ ಅವರು ಮನೋಜನಿಗೆ ಬೈತಿರ್ತಾರೆ. ಮಾವ ಇವ್ರಿಗೆ ಇವಾಗ
ಆರ್ಡರ್ ಬೇರೆ ಹೋಯ್ತಲ್ಲ, ಇವ್ರನ್ನ ನಂಬಿ ಸೈನ್ ಬೇರೆ ಮಾಡಿದಿರಲ್ಲ, ಅಷ್ಟು ದುಡ್ಡನ್ನ ಅವರಿಂದ ವಾಪಸ್ ಕೊಡೋಕ್ಕಾಗುತ್ತಾ ಅಂತ ಹೇಳಿ ಮೀನಾ ಕೇಳ್ತಾಳೆ. ಅದು ನನಗೂ ಗೊತ್ತಿದ್ಯಮ್ಮ, ಏನು ಮಾಡೋಕ್ಕಾಗುತ್ತೆ, ಆದರೂ ಜವಾಬ್ದಾರಿನ ತಗೋಬಿಟ್ಟಿದ್ದೀನಿ, ನಾನು ನೋಡ್ಕೋತೀನಿ ಅಂತ ಹೇಳಿ ರಂಗನಾಥ್ ಅವ್ರು ಬೇಜಾರು ಮಾಡ್ಕೊಂಡು ರೂಮ್ಗೆ ಹೋಗ್ತಾರೆ. ಆಗ ಸೂರ್ಯ ಅವ್ರ ಹಿಂದೆನೇ ಹೋಗಿ, ಅಪ್ಪಯ್ಯ ಇವ್ರಿಗೋಸ್ಕರ ನೀನು ಯಾಕಪ್ಪಯ್ಯ ಇದನ್ನೆಲ್ಲ ಮಾಡ್ತೀಯಾ, ಇವನು ನೆಮ್ಮದಿ ಕೆಡಿಸೋದಕ್ಕೆ ಅಂತಾನೆ ಹುಟ್ಟಿದಾನೆ ಅಪ್ಪಯ್ಯ, ಮೊದಲು ನಿನ್ನ ದುಡ್ಡನ್ನ ಎತ್ಕೊಂಡು ಓಡೋದ, ಆಮೇಲೆ ಆ ದುಡ್ಡಲ್ಲಿ ಅಂಗಡಿನ ಶುರು ಮಾಡ್ದ, ನೀನು ಕಷ್ಟಪಟ್ಟಿದ್ದನ್ನೆಲ್ಲ ಹಾಳು ಮಾಡೋದಕ್ಕೆ ಅಂತಾನೆ ಕಾಯ್ತಾ ಇರೋ ಪಿಶಾಚಿ ಕಣಪ್ಪ ಇವನು, ಮೊದಲು ಇವನನ್ನ ಮನೆಯಿಂದ ಆಚೆ ಹಾಕಪ್ಪಯ್ಯ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಆಗ ಮನೋಜ ಬಂದು ಸಾಕು ನಿಲ್ಸೋ, ಬಿಸ್ನೆಸ್ ಅಂದರೆ ಇದೆಲ್ಲ ಮಾಮೂಲಿ ಕಣೋ, ಈಗೇನು ದುಡ್ಡು ತಾನೇ ಪ್ರಾಬ್ಲಮ್ಮು, ನನಗೋಸ್ಕರ ಯಾರೂ ಸಾಲನ ತೀರ್ಸೋದು ಬೇಕಾಗಿಲ್ಲ, ನನಗೇನು ಕೊಡಬೇಕೋ ಅದನ್ನ ಕೊಡಿ, ನಾನೇ ಸಾಲನ ತೀರ್ಸ್ಕೊತೀನಿ ಅಂತ ಹೇಳಿ ಮನೋಜ ಹೇಳಿದಾಗ ಅದನ್ನ ಕೇಳಿ ರವಿ, ಸೂರ್ಯ ಮತ್ತು ರಂಗನಾಥ್ಗೆ ಶಾಕ್ ಆಗುತ್ತೆ. ಏನು ನಿನಗೆ ಕೊಡಬೇಕಾಗಿರೋದು ಕೊಡಬೇಕಾ, ಅರ್ಥ ಆಗ್ಲಿಲ್ವಲ್ಲೋ, ಏನೋ ಕೊಡಬೇಕು ಅಂತ ಹೇಳಿ ರವಿ ಕೇಳ್ತಾನೆ. ಅಪ್ಪನ ಆಸ್ತಿ ಭಾಗ ಮಾಡಿ ನನಗೆ ನನ್ನ ಶೇರ್ ಕೊಟ್ಬಿಡಿ ಅಂತ ಹೇಳಿ ಮನೋಜ ಹೇಳಿದಾಗ ಅದನ್ನ ಕೇಳಿ ರಂಗನಾಥ್ ಅವ್ರಿಗೆ ಶಾಕ್ ಆಗುತ್ತೆ. ಪೆಂಗ್ಯ ಏನೋ ಕೇಳಿದೆ ನೀನು ಅಂತ ಹೇಳಿ ಸೂರ್ಯ ಕೋಪದಿಂದ ಕೇಳ್ತಿರೋವಾಗ, ನನಗೆ ಸೇರ್ಬೇಕಾಗಿರೋ ಆಸ್ತಿನ ನನಗೆ ಬರ್ದು ಕೊಟ್ಬಿಡಿ, ನಾನು ಅದನ್ನ ಮಾರಿ ನನ್ನ ಸಾಲನ ತೀರ್ಸ್ಕೊತೀನಿ ಅಂತ ಹೇಳಿ ಮನೋಜ ಹೇಳಿದಾಗ ರಂಗನಾಥ್ ಅವರು ಶಾಂತಿ ಮುಖ ನೋಡ್ತಿರ್ತಾರೆ. ಆಗ ಏನು ಇವನು ಇಂಥ ಪ್ರಶ್ನೆ ಕೇಳ್ತಿದ್ದಾನಲ್ಲ ಅಂತ ಹೇಳಿ ಶಾಂತಿ ಕೂಡ ಶಾಕಲ್ಲೇ ನೋಡ್ತಿರ್ತಾಳೆ. ಈ ಅಪ್ಪನ ಹತ್ರನೇ ಆಸ್ತಿಲಿ ಭಾಗ ಕೇಳೋವರೆಗೂ ಬಂದ್ಬಿಟ್ಟಿರೋ ನೀನು, ಅಷ್ಟು ಕೊಬ್ಬ ನಿನಗೆ ಅಂತ ಹೇಳಿ ಸೂರ್ಯ ಮನೋಜನ್ಗೆ ಚೆನ್ನಾಗಿ ಹೊಡಿತಿರ್ತಾನೆ. ಆಗ ಮನೆಯವರೆಲ್ಲರೂ ಬಂದು ಬಿಡಿಸಿದ್ರು ಕೂಡ ಸೂರ್ಯ ಬಿಡದೆ ಮನೋಜನ್ಗೆ ಹೊಡಿತಾನೆ ಇರ್ತಾನೆ. ಆಗ ಶಾಂತಿ ಬಂದು ಮನೋಜನ್ನ ಬಿಡಿಸ್ಕೊಂಡು ಹೋಗ್ತಾಳೆ. ನೋಡ್ತೀನಿ ಮೀನಾ, ಅವ್ನು ಎಂಥ ಪ್ರಶ್ನೆ ಕೇಳ್ತಾ ಇದ್ದಾನೆ ಅಂತ, ಅವ್ನ ಸಾಲನ ತೀರ್ಸೋದಕ್ಕೆ ಅಪ್ಪ ಜವಾಬ್ದಾರಿ ತಗೊಳ್ಳೋದಲ್ದೆ ಈಗ ಆಸ್ತಿಲಿ ಭಾಗ ಬೇರೆ ಕೇಳ್ತಾ ಇದ್ದಾನೆ. ನೋಡೆ ಮೀನಾ, ಅಪ್ಪಯ್ಯ ಯಾವ ರೀತಿ ನೊಂದ್ಕೊಂಡು ನಿಂತಿದ್ದಾರೆ ಅಂತ ಹೇಳಿ, ಆಸ್ತಿಲಿ ಭಾಗ ಬೇಕೇನೋ ನಿನಗೆ, ಆಸ್ತಿ ಬೇಕಾ, ಬಾರೋ ನಾನು ನಿನ್ ಕೊಡ್ತೀನಿ ಅಂತ ಹೇಳಿ ಸೂರ್ಯ ಮನೋಜನ್ಗೆ ಮತ್ತೆ ಹೊಡಿಯೋದಕ್ಕೆ ಅಂತ ಹೋಗ್ತಾನೆ. ಆಗ ರಂಗನಾಥ್ ಅವ್ರು ಬಂದು ಸೂರ್ಯ ನಿಂತ್ಕೊಳ್ಳಪ್ಪ ಅಂತ ಹೇಳಿದಾಗ ಸೂರ್ಯ ಸುಮ್ಮನಾಗ್ಬಿಡ್ತಾನೆ. ನಂತರ ಶಾಂತಿ ಗೊಳ್ಳಾಡ್ತಾ, ಅಯ್ಯೋ ದೇವ್ರೆ, ಯಾಕಪ್ಪ ಈ ಮನೇಲಿ ಇಂಥದ್ದೆಲ್ಲ ನಡೀತಾ ಇದೆ ಅಂತ ಹೇಳಿ, ಎಲ್ಲ ನಿನ್ನಿಂದಾನೇ ಕಣೆ, ಯಾವ ಟೈಮಲ್ಲಿ ನನ್ನ ಮಗನಿಗೆ ನಿನ್ನ ಮದುವೆ ಮಾಡಿದ್ನೋ ಏನೋ, ಆವತ್ತಿಂದ ಅವ್ನ ಜೀವನನೇ ಹಾಳಾಗೋಯ್ತು ಅಂತ ಹೇಳಿ ಶಾಂತಿ ರೋಹಿಣಿಗೆ ಬೈತಿರ್ತಾಳೆ. ಆಗ ರೋಹಿಣಿ, ಅತ್ತೆ ನಾನೇನು ಮಾಡಿದೆ ಅಂತ ಕೇಳ್ತಿರೋವಾಗ, ಮಾತಾಡ್ಬಿಡ ಕಣೆ, ಎಲ್ಲ ನೀನು ಬಂದು ಟೈಮೇ ಕಣೆ, ದುಡ್ಡಿರೋ ಮನೆಯವಳು ಅಂತ ಹೇಳಿ ನಮ್ಮನ್ನೆಲ್ಲ ಯಾಮಾರಿಸಿದೆ, ಆದರೆ ನನ್ನ ಮಗನಿಗೆ ದೊಡ್ಡ ಆರ್ಡರ್ ಬೇರೆ ತಂದ್ಕೊಟ್ಟೆ ಅಂತ ನಾನು ಖುಷಿ ಪಡ್ತಿದ್ದೆ, ಈಗ ಎಲ್ಲ ಹಾಳಾಗೋಯ್ತಲ್ಲೇ, ನೀನು ತಂದ್ಕೊಟ್ಟಿರೋ ಆರ್ಡ್ರಿಂದಾನೇ ಕಣೆ ಇವತ್ತು ನನ್ನ ಮಗನಿಗೆ ಇಂಥ ಪರಿಸ್ಥಿತಿ ಬಂದಿರೋದು ಅಂತ ಹೇಳಿ ಶಾಂತಿ ಬೈತಿರೋವಾಗ, ಅಮ್ಮ ಈಗ ಯಾಕಮ್ಮ ಬೇಡದೇ ಇರೋ ಮಾತನ್ನೆಲ್ಲ ಮಾತಾಡ್ತಾ ಇದೆಯಾ, ಅಪ್ಪನಿಗೆ ಹೇಳಿ ನನಗೆ ನನ್ನ ಭಾಗ ಏನಿದೆ ಅದನ್ನ ಕೊಡೋದಕ್ಕೆ ಹೇಳು ಅಂತ ಹೇಳಿ ಮನೋಜ ಹೇಳ್ತಿರೋವಾಗ, ಹ್ಞೂ ಕಣೋ ಕೊಡ್ತೀನಿ ಬಾರೋ, ಹಾಗೆ ಮುಖಾಮುಖಿ ಎಲ್ಲ ಚೆಚ್ಚಿ ಹೊಡೆದಾಕ್ಬಿಡ್ತೀನಿ ಬಾರೋ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ರೀ ಬನ್ರಿ ಈ ಕಡೆಗೆ, ಮಾತೆತ್ತಿದ್ರೆ ಸಾಕು, ಕೈ ಮಾಡೋದಕ್ಕೆ ಹೋಗ್ತಿರಲ್ಲ ಅಂತ ಹೇಳಿ ಮೀನಾ ಹೇಳ್ತಿರೋವಾಗ ಸೂರ್ಯ ಸಮಾಧಾನ ಮಾಡ್ಕೊಂಡು ಸೈಡ್ಗೆ ಬಂದ್ಬಿಡ್ತಾನೆ. ನಂತರ ಅಮ್ಮ ನೀನೇ ಅಪ್ಪನ ಹತ್ರ ಮಾತಾಡಮ್ಮ ಅಂತ ಹೇಳಿ ಮನೋಜ ಹೇಳಿದಾಗ, ಯಾವ್ದ್ರ ಬಗ್ಗೆ ಮಾತಾಡಬೇಕು, ಏನು ಮಾತಾಡಬೇಕು, ನೋಡು ನಾನು ಯಾವುದೇ ಕಾರಣಕ್ಕೂ ಈ ಮನೇನ ಭಾಗ ಆಗೋದಕ್ಕಂತೂ ಬಿಡೋದಿಲ್ಲ, ನಿನ್ನ ಸಾಲನ ನೀನೇ ತೀರಿಸ್ಕೋಬೇಕು, ಆಸ್ತಿ ಏನಾದರೂ ಭಾಗ ಆಯಿತು ಅಂತಂದ್ರೆ ನಿನ್ನ ಹೆಂಡತಿ ಅದನ್ನು ಇಲ್ದೇ ಇರೋ ರೀತಿ ಮಾಡಿಬಿಡ್ತಾಳೆ, ಆಮೇಲೆ ನೀನು ಹೋಗಿ ನಡ್ರೋಡಲ್ಲಿ ನಿಂತ್ಕೋಬೇಕಣು, ಯೋಚನೆ ಮಾಡು ಅಂತ ಶಾಂತಿ ಬೈತಿರೋವಾಗ ಅಮ್ಮ ಅಂತ ಮನೋಜ ಮಾತಾಡೋದಕ್ಕೆ ಅಂತ ಹೋಗ್ತಾನೆ. ಹೇಳ್ತಾ ಇದ್ದೀನಿ ನೋಡು, ನಾನು ಸಾಯೋವರೆಗೂ ಈ ಮನೇನ ಯಾವುದೇ ರೀತಿ ಭಾಗ ಆಗೋದಕ್ಕೆ ನಾನು ಬಿಡೋದಿಲ್ಲ, ನಿನ್ನ ಸಾಲನ ನೀನೇ ತೀರಿಸ್ಕೋಬೇಕು ಅಂತ ಹೇಳಿ ಶಾಂತಿ ಮನೋಜನ್ಗೆ ವಾರ್ನಿಂಗ್ ಕೊಡ್ತಾಳೆ. ಆಗ ರಂಗನಾಥ್ ಅವರು ಇದನ್ನೆಲ್ಲ ನೋಡಿ ನೋವಲ್ಲಿ ತಲೆ ಬಗ್ಗಿಸ್ಕೊಂಡು ನಿಂತ್ಕೊಂಡಿರೋವಾಗ ಅದನ್ನ ನೋಡಿ ರವಿ ಮತ್ತು ಸೂರ್ಯ ಇಬ್ಬರು ಕೂಡ ತುಂಬಾನೇ ನೊಂದ್ಕೋತಿರ್ತಾರೆ. ಈ ಕಡೆ ಮನೋಜ ರೂಮಿಗೆ ಬಂದು ಇದನ್ನೇ ನೆನೆಸ್ಕೊಂಡು ತುಂಬ ಕೋಪ ಮಾಡ್ಕೋತಿರುವಾಗ ಕ್ರಿಶ್ ಓಡ್ ಬಂದು ಅಪ್ಪ ಅಂತ ತಬ್ಕೋತಾನೆ. ಯಾರೋ ನಿನ್ಗಪ್ಪ, ಹೋಗೋ ಆಚೆಗೆ ಹೋಗೋ ಅಂತ ಹೇಳ್ತಾ ಮನೋಜ ಕೃಷ್ಣ ಬೆಡ್ಡಿಂದ ಕೆಳಗಡೆ ತಳ್ಬಿಡ್ತಾನೆ. ಆಗ ರೋಹಿಣಿ ಅಲ್ಲಿಗೆ ಬಂದು ಡೋರ್ನ ಕ್ಲೋಸ್ ಮಾಡಿ ಮನೋಜನ ಹತ್ರ ಕೋಪದಿಂದ ಹೋಗ್ತಾಳೆ. ಯಾಕೆ ನೀನು ಕೃಷ್ಣ ಹೊಡೆದಿದ್ದು ಅಂತ ಹೇಳಿ ರೋಹಿಣಿ ಕೇಳ್ತಿರೋವಾಗ ಅವನಿಗೆ ಮಾತ್ರ ಅಲ್ಲ ನಿನ್ಗೂ ಹೊಡಿತೀನಿ ಅಂತ ಹೇಳ್ತಾ ಮನೋಜ ರೋಹಿಣಿಗೆ ಕತ್ತಿ ಸಿಕ್ತಿರ್ತಾನೆ. ಆಗ ಮನೋಜ್ ತುಂಬಾ ನೋವಾಗ್ತಿದೆ ಬಿಡಿ ನನ್ನ ಅಂತ ಹೇಳಿ ರೋಹಿಣಿ ಕೇಳಿದ್ರು ಕೂಡ ಮನೋಜ್ ಬಿಡ್ತಿರೋದಿಲ್ಲ. ಆಗ ರೋಹಿಣಿ ಪ್ಲಾನ್ ಮಾಡಿ ತನ್ನ ಮೇಲೆ ಕ್ರಿಶ್ ತಾಯಿ ಕಲ್ಯಾಣಿ ದೆವ್ವ ಬಂದಿದೆ ಅನ್ನೋ ರೀತಿ ನಾಟಕ ಮಾಡೋದಕ್ಕೆ ಅಂತ ನೋಡ್ತಿರೋವಾಗ ಏನೇ ಗುರಾಯಿಸ್ತಾ ಇದೆಯಾ, ಇವ್ ನಮ್ಮ ಕಲ್ಯಾಣಿ ತಾನೇ, ನೀನು ಯಾವಾಗ್ಲೂ ನನ್ನೇ ಹೆದರ್ಸ್ತೀಯ ಅಲ್ವಾ, ನೀನ್ ಹೇಳ್ದಂಗೆ ನಾನ್ ಕೇಳ್ಬೇಕೇನೆ, ಹೋಗೆ ಇಲ್ಲಿಂದ ಹೊರಟೋಗಿ ಅಂತ ಹೇಳಿ ಮನೋಜ ರೋಹಿಣಿಗೆ ಹೆದರ್ಸ್ತಿರ್ತಾನೆ. ನಂತರ ಮನೋಜ್ ಬಿಡಿ ಮನೋಜ್ ಅಂತ ಹೇಳಿ ರೋಹಿಣಿ ಹೇಳ್ತಿರುವಾಗ ಮಗನ್ನ ಹೊಡೆದಿದ ತಕ್ಷಣ ಓಡ್ ಬಂದ್ಬಿಡ್ತೀಯ ಅಲ್ವಾ, ಇವತ್ತು ನಿನ್ನಂತೂ ನಾನು ಬಿಡೋದಿಲ್ಲ ಕಣೆ ಅಂತ ಹೇಳ್ತಾ ಮನೋಜ ರೋಹಿಣಿ ಕತ್ತನ ಹಿಸುಕ್ತಾನೆ ಇರ್ತಾನೆ. ಆಗ ರೋಹಿಣಿ ಮನೋಜನ್ನ ಬಲವಂತವಾಗಿ ದೂರಕ್ಕೆ ತಳ್ಬಿಡ್ತಾಳೆ. ನಂತರ ಯಾಕೆ ಮನೋಜ್ ಹೀಗೆ ಮಾಡ್ತಾ ಇದ್ದೀರಾ, ಇವಾಗ ಯಾಕೆ ನೀವು ನನ್ನ ಕತ್ತನ್ನ ಹಿಡ್ಕೊಂಡಿದ್ರಿ, ಈಗ ಯಾಕೆ ಅವ್ನು ಹೊಡಿತಾ ಇದ್ದೀರಾ, ನನ್ಗಂತೂ ಒಂದು ಅರ್ಥ ಆಗ್ತಿಲ್ಲ, ಯಾಕೆ ಈ ರೀತಿ ನಡ್ಕೋತಾ ಇದ್ದೀರಾ ಅಂತ ಹೇಳಿ ರೋಹಿಣಿ ಕೇಳ್ತಿರೋವಾಗ ಅಯ್ಯೋ ಸಾರಿ ರೋಹಿಣಿ, ಸಾರಿ, ನಾನೇನು ಬೇಕು ಅಂತ ಮಾಡಲಿಲ್ಲ, ಸಾರಿ ರೋಹಿಣಿ ಅಂತ ಹೇಳ್ತಾ ಮನೋಜ ರೋಹಿಣಿಯ ತಬ್ಬೋತಾನೆ. ನಂತರ ಅಲ್ಲಿ ಎಲ್ಲರೂ ಒಂದು ರೀತಿ ಮಾತಾಡಿದ್ರ ಅದನ್ನ ನನ್ನಿಂದ ತಡ್ಕೊಳ್ಳೋದಕ್ಕೆ ಆಗಲಿಲ್ಲ, ಆ ಕೋಪದಲ್ಲೇ ಈ ರೀತಿ ಗೊತ್ತಿಲ್ಲದೆ ಮಾಡ್ಬಿಟ್ಟೆ, ಸಾರಿ ರೋಹಿಣಿ ತುಂಬಾ ನೋವಾಗ್ತಿದ್ಯಾ ಅಂತ ಹೇಳ್ತಾ ಮನೋಜ ರೋಹಿಣಿನ ಮಂಚದ ಮೇಲೆ ಕೂರಿಸ್ಕೊಂಡು ಬೇಜಾರು ಮಾಡ್ಕೋತಿರ್ತಾನೆ. ನಂತರ ಕೃಷ್ಣ ನೋಡ್ತಾ ನಿನ್ನ ರೂಮಿಂದ ಆಚೆ ಹೋಗು ಅಂತ ಹೇಳ್ತಿದ್ದಾನೆ, ಯಾಕೋ ಇನ್ನೂ ಇಲ್ಲೇ ನಿಂತಿದ್ಯಾ, ಹೋಗ ಆಚೆ ಅಂತ ಹೇಳಿ ಮನೋಜ ಕೃಷ್ಣ ಹೆದರ್ಸ್ತಾನೆ. ಆಗ ಕ್ರಿಶ್ ರೋಹಿಣಿ ಮುಖನೇ ನೋಡ್ತಿರೋವಾಗ ಆಚೆ ಹೋಗುವಂತ ರೋಹಿಣಿ ತಲೆ ಅಲ್ಲಾಡಿಸಿದಾಗ ಕ್ರಿಶ್ ಬೇಜಾರು ಮಾಡ್ಕೊಂಡು ಅಲ್ಲಿಂದ ಆಚೆ ಹೋಗ್ತಾನೆ. ನಂತರ ಈ ಸಾಲ ನಾನು ಹೇಗೆ ತೀರಿಸ್ಲಿ, ಎಲ್ಲ ಸಮಸ್ಯೆಗಳು ಒಂದೇ ಸಲ ಬಂದು ನನ್ನ ತಲೆ ಮೇಲೆ ಕೂತ್ಕೊಂಡಿದೆ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ವಲ್ಲ ಅಂತ ಹೇಳಿ ಮನೋಜ ಫುಲ್ ಟೆನ್ಷನ್ ಅಲ್ಲಿ ಓಡಾಡ್ತಿರ್ತಾನೆ. ಆಗ ಮನೋಜ ಈ ರೀತಿ ಓಡಾಡ್ತಿರೋದನ್ನ ರೋಹಿಣಿ ಕೈಲಿ ಸಹಿಸ್ಕೊಳ್ಳೋದಕ್ಕೆ ಆಗ್ತಿರೋದಿಲ್ಲ, ಇದಕ್ಕೇನಾದ್ರೂ ಒಂದು ಮಾಡ್ಲೇಬೇಕಲ್ಲ ಅಂತ ಹೇಳಿ ರೋಹಿಣಿ ಯೋಚನೆ ಮಾಡ್ತಿರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.